ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇವತ್ತು ಎರಡು ಕಾರಣಕ್ಕೆ ಈ ಕಾರ್ಯಕ್ರಮ ಬಹಳ ಪ್ರಮುಖವಾಗಿದೆ. ಒಂದು, ಇವತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಮತ್ತು ಈ ಕ್ಷೇತ್ರದ ಶಾಸಕರು ಅಂತ ಸುರೇಶ್ ಬಾಬುರವರ ಜನ್ಮದಿನ. ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಅವರಿಗೆ ದೇವರು ಆರೋಗ್ಯವನ್ನು ಕೊಟ್ಟು, ಅಧಿಕಾರವನ್ನು ಕೊಟ್ಟು, ಇನ್ನಷ್ಟು ಈ ಕ್ಷೇತ್ರದ ಉನ್ನತಿಗೆ ಕೆಲಸ ಮಾಡುವಂಥ ಅವಕಾಶಗಳನ್ನ ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಮತ್ತು ನಾನು ಸಹ ಪ್ರಾರ್ಥನೆಯನ್ನು ಮಾಡ್ತೇನೆ. ಎರಡನೇದು, ಜನಸ್ಪಂದನದ ಸರ್ಕಾರಿ ಕಾರ್ಯಕ್ರಮ. ಅವರು ಈ ಕ್ಷೇತ್ರದ ಶಾಸಕರಾಗಿ ಮನೆ ಮನೆಗೆ ಮನೆ ಮಗ ಎನ್ನುವ ವಿನೂತನ ಕಾರ್ಯಕ್ರಮದ ಮೂಲಕ 100 ವಾರಗಳ ಕಾರ್ಯಕ್ರಮವನ್ನು ಕೊಟ್ಟು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದನೆಯನ್ನು ಮಾಡಿ ನಿಮ್ಮೆಲ್ಲರ ಕಷ್ಟಗಳನ್ನ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ವಿಚಾರಗಳನ್ನ ಸನ್ಮಾನ್ಯ ಸೋಮಣ್ಣನವರು ಇಲ್ಲಿ ಪ್ರಸ್ತಾಪವನ್ನು ಮಾಡೋದು. ಕೇಂದ್ರದ ಕಾರ್ಯಕ್ರಮಗಳಿರ್ಬೋದು ಅಥವಾ ರಾಜ್ಯದ ಕಾರ್ಯಕ್ರಮಗಳಿರ್ಬೋದು, ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಇವತ್ತು ನಮಗೆಲ್ಲ ಗೊತ್ತಿದೆ, ಕುಮಾರಸ್ವಾಮಿರವರು ಕೊಟ್ಟಂಥ ಒಂದು ಕಾರ್ಯಕ್ರಮ ರಾಷ್ಟ್ರವ್ಯಾಪಿನಲ್ಲಿ ಖ್ಯಾತಿಯನ್ನು ಗಳಿಸ್ತು. ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ, ಬೆಳಗಾವಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನೈಸರ್ಗಿಕವಾಗಿ ಮಳೆ ಬಂದಂಥ ಕಾರಣಕ್ಕೆ ಬೆಳಗಾವಿಯಲ್ಲಿ ಉಳಿಯುವಂಥ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ಆವತ್ತು ಅವರು ಒಂದು ಆಲೋಚನೆಯನ್ನು ಇಟ್ಕೊಂಡು ಅಥವಾ ಆ ತಕ್ಷಣದಲ್ಲಿ ಬಂದಂಥ ಆಲೋಚನೆಗೆ ಅನುಗುಣವಾಗಿ ಗ್ರಾಮ ವಾಸ್ತವ್ಯವನ್ನು ಬೆಳಗಾವಿನಲ್ಲಿ ಮಾಡ್ತಾರೆ. ತದನಂತರ ಗ್ರಾಮ ವಾಸ್ತವ್ಯ ಒಂದು ಕಾರ್ಯಕ್ರಮವಾಗಿ ಕೇಂದ್ರ ಸರ್ಕಾರವೂ ಸಹ ಇದನ್ನು ಅನುಸರಣೆ ಮಾಡುವಂಥ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ಅದೇ ಥರ ಇವತ್ತು ಅನೇಕ ಕಾರ್ಯಕ್ರಮಗಳು ಆಯಾ ಸಂದರ್ಭದಲ್ಲಿ, ಇವತ್ತು ಸಿದ್ದರಾಮಯ್ಯನವರು ಅವರು ಕೊಟ್ಟಂಥ ಅನ್ನಭಾಗ್ಯ ಕಾರ್ಯಕ್ರಮ ಇವತ್ತು ಸಹ ಜನ ನೆನೆಯುವಂಥ ಒಂದು ಕಾರ್ಯಕ್ರಮ. ಅದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಅವರು ಮುಖ್ಯಮಂತ್ರಿಗಳಾಗಿ ಆವತ್ತಿನ ಕಾಲಘಟ್ಟದಲ್ಲಿರ್ಬೋದು, ಇವತ್ತಿನ ಕಾಲಘಟ್ಟದಲ್ಲಿರ್ಬೋದು ಜನಪರ ಕಾರ್ಯಕ್ರಮಗಳನ್ನ ಕೊಡ್ಕೊಂಡ್ಬಂದಿದ್ದಾರೆ. ಅದರ ಒಂದು ಭಾಗ ಇವತ್ತು ಜನಸ್ಪಂದನ ಕಾರ್ಯಕ್ರಮ. ನಾವೇನಿವತ್ತು 100 ವಾರಗಳು ಸುರೇಶ್ ಬಾಬುರವರು ಪೂರೈಸಿದಂಥ ಕಾರ್ಯಕ್ರಮವನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಇದು ಜನಸ್ಪಂದನ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ. ಇವತ್ತು ಸುಮಾರು 3 ಲಕ್ಷ ಅರ್ಜಿಗಳು ಜನಸ್ಪಂದನ ಕಾರ್ಯಕ್ರಮದಲ್ಲಿ, 3,03,000 ಅರ್ಜಿಗಳು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೋಂದಾವಣೆ ಆಗಿರ್ತಕ್ಕಂಥದ್ದು. ನೀವಿವತ್ತು ನಿಮ್ಮ ಮೊಬೈಲ್ನಲ್ಲೂ ಸಹ ನಿಮ್ಗೆ ಯಾವುದಾದ್ರೂ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ, ಸರ್ಕಾರಿ ಇಲಾಖೆಯಲ್ಲಿ ಆದಂಥ ಸಮಸ್ಯೆಗಳ ಸಂದರ್ಭದಲ್ಲಿ, ಸರ್ಕಾರಿ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಈ ರೀತಿ ಜನಸ್ಪಂದನದ ಮೂಲಕ ಮನವಿಗಳನ್ನ ಸಲ್ಲಿಸೋದಕ್ಕೆ, ಮೊಬೈಲ್ ಮೂಲಕ ಸಲ್ಲಿಸೋದಕ್ಕೂ ಸಹ ಇವತ್ತು ಅವಕಾಶ ಇದೆ. ಇವತ್ತು ಸರ್ಕಾರದ ಸುಮಾರು 40 ಇಲಾಖೆಗಳು, 600 ಕಾರ್ಯಕ್ರಮಗಳು ಈ ಜನಸ್ಪಂದನ ವ್ಯಾಪ್ತಿನಲ್ಲಿ ಒಳಗಡೆನಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಳವಡಿಕೆಯನ್ನು ಮಾಡಿದೆ. ಸುಮಾರು 2,95,000 ಅರ್ಜಿಗಳು ಇವತ್ತು ಜನಸ್ಪಂದನ ಯೋಜನೆಯಲ್ಲಿ ವಿಲೇವಾರಿ ಆಗಿರ್ತಕ್ಕಂಥದ್ದು. ಅದೇ ರೀತಿ ಮೊಬೈಲ್ನಲ್ಲಿ ಹಾಕಿರ್ತಕ್ಕಂಥ ಅರ್ಜಿಗಳು ಇದೆ. ಇವತ್ತು ಕಂದಾಯ ಇಲಾಖೆ ಬೇರೆ ಬೇರೆ ಕಾರಣಕ್ಕೆ ಪಾವತಿ ಖಾತೆ ಇರ್ಬೋದು, ಕೋಡಿ ಕಾರ್ಯಕ್ರಮ ಇರ್ಬೋದು, ಜಮೀನು ಸಾಗುವಳಿ ಚೀಟಿ ಮಂಜೂರು ಇರ್ಬೋದು, ಈ ಥರ ಅನೇಕ ಸಮಸ್ಯೆಗಳನ್ನ, ರೈತ ಸಮಸ್ಯೆಗಳನ್ನ ಒಳಗೊಂಡಂಥ ಇಲಾಖೆ ಇವತ್ತು ಕಂದಾಯ ಇಲಾಖೆ. ಕಂದಾಯ ಇಲಾಖೆಯಲ್ಲಿ ಸುಮಾರು 70,000 ಅರ್ಜಿಗಳು ಜನಸ್ಪಂದನಲ್ಲಿ ಇವತ್ತು ದಾಖಲಾಗಿರ್ತಕ್ಕಂಥದ್ದು. ಅದೇ ರೀತಿ DPR ಬಂದ್ರೆ 0, ಅಂದ್ರೆ DPR ನಲ್ಲಿ ಸಾಮಾನ್ಯ ಜನ ಯಾವುದೇ ಸಮಸ್ಯೆಗಳನ್ನ ಪ್ರಶ್ನೆ ಮಾಡೋದಿಲ್ಲ ಅಥವಾ ದಾಖಲು ಮಾಡೋದಿಲ್ಲ. ಅಲ್ಲಿ ಕಡಿಮೆ ಸಂಖ್ಯೆ ಅರ್ಜಿಗಳು ಇವತ್ತು ದಾಖಲಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರದ ಜನಸ್ಪಂದನ ಕಾರ್ಯಕ್ರಮ ಏನಿದೆ ಅದನ್ನ ತಾವು ಉಪಯೋಗಿಸ್ಕೋಬೇಕಾಗುತ್ತೆ. ಪಕ್ಷ ಯಾವುದೇ ಇರಲಿ, ಜನಕ್ಕೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನ ಆಯಾ ಸಂದರ್ಭದಲ್ಲಿ ಆಯಾ ಸರ್ಕಾರಗಳು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸುರೇಶ್ ಬಾಬುರವರು ಇವತ್ತು ಪ್ರತಿ ವಾರಕ್ಕೊಂದು ದಿನ ನಿಮ್ಮನ್ನು ಭೇಟಿ ಮಾಡುವಂಥದ್ದು, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಕೊಡುವಂಥದ್ದು, ನಿಮ್ಮ ಸಮಸ್ಯೆಗೆ ಕಿವಿ ಕೊಡುವಂಥದ್ದು, ನಿಮ್ಮ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬದ ನಿಮಿತ್ತ ಅನೇಕ ವೈದ್ಯಕೀಯ ಚಟುವಟಿಕೆಗಳನ್ನ ಹಮ್ಮಿಕೊಂಡು ನಿಮ್ಮೆಲ್ಲರಿಗೂ ಸಹ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತೇನು ಸರ್ಕಾರಿ ಕಾರ್ಯಕ್ರಮಗಳಿದೆ ಅದು ಹೆಚ್ಚು ಜನಪರವಾಗಿ ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಎಲ್ರಿಗೂ ಸಿಗಲಿ ಅಂತೇಳಿ ಹೇಳ್ಕೊಂಡು, ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿರವರು ಇನ್ನ ಮಾತಾಡೋರಿದ್ದಾರೆ, ಅನೇಕ ಹಿರಿಯರು ಮಾತಾಡೋರಿದ್ದಾರೆ. ಹಾಗಾಗಿ ತಾವೆಲ್ಲ ಅವರ ಮಾತುಗಳನ್ನ ಕೇಳೋದಕ್ಕೆ ಆಸಕ್ತಿಯನ್ನು ಹೊಂದಿದ್ದೀರಾ. ತಮಗೆ ಅವರ ಭಾಷಣದ ಸೌಲಭ್ಯನೂ ಸಹ ಸಿಗಲಿ ಅಂತ ಹೇಳ್ಕೊಂಡು
ವಿಶೇಷವಾಗಿ ಸುರೇಶ್ ಬಾಬುರವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಇಲ್ಲಿ ಕುಮಾರಸ್ವಾಮಿರವರು ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಅಥವಾ ಆಲೋಚನೆಯನ್ನು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಜಾಗವನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಚಿಕ್ಕನಾಗ್ನಲ್ಲಿ ಜಾಗಕ್ಕೆ ಕೊಡ್ತಾ ಇಲ್ಲ. ನಾನು ಕುಮಾರಸ್ವಾಮಿರವರಿಗೆ ಸುರೇಶ್ ಬಾಬುರವರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಿನಂತಿಯನ್ನ ಮಾಡ್ತೇನೆ. ಇಲ್ಲಿ ಕೈಗಾರಿಕೆ ವಿಶೇಷವಾಗಿ ಮೈನಿಂಗ್, ಅದು ಐರನ್ ಓರ್ ಇರ್ಬೋದು, ಮ್ಯಾಂಗನೀಸ್ ಓರ್ ಇರ್ಬೋದು, ಸೋಫ್ಟ್ ಸ್ಟೋನ್ ಇರ್ಬೋದು, ಡಾಲಮೈಟ್ ಇರ್ಬೋದು, ಈ ತರದ ಅನೇಕ ಮೈನಿಂಗ್ ಸಂಬಂಧಪಟ್ಟಂತ ಅನೇಕ ವಸ್ತುಗಳು ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ಕೈಗಾರಿಕೆಗಳನ್ನ ತೆರೆಯುವಂತ ನಿಟ್ಟಿನಲ್ಲಿ ಅವರು ನಮ್ಮ ತಾಲೂಕಿಗೆ ಸಹಾಯವನ್ನ ಮಾಡಬೇಕು. ಮತ್ತೆ ವಿಶೇಷವಾಗಿ ಸುರೇಶ್ ಬಾಬು ಅವರು ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿದ್ದೇವೆ. ಇಡೀ ತಾಲೂಕಲ್ಲಿ ಒಂದ್ ಕಡೆ ಹೊರತುಪಡಿಸಿದ್ರೆ ಇವತ್ತೆಲ್ಲೂ ಸಹ ನಮ್ಗೆ ಡಿಪ್ಲೊಮೊ ಕಾಲೇಜ್ ಇಲ್ಲ, ITI ಕಾಲೇಜ್ ಇಲ್ಲ. ಸರ್ಕಾರಿ ಡಿಪ್ಲೊಮೊ ಕಾಲೇಜು, ಸರ್ಕಾರಿ ITI ಕಾಲೇಜ್ ಇಲ್ಲ. ಇವತ್ತು GTTC ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇವತ್ತು ಇಟ್ಟಿದ್ದೇವೆ. ಮತ್ತೆ ಸುರೇಶ್ ಬಾಬು ಅವರು ಈಗಾಗಲೇ KSRTC ಡಿಪೋಗೆ ಸಂಬಂಧಪಟ್ಟಂತೆ ಒಂದು ಪ್ರಯತ್ನವನ್ನು ಹಾಕಿದ್ದಾರೆ. ಹಾಗಾಗಿ ತಾಲೂಕಿನ ಅಭಿವೃದ್ಧಿ ವಿಚಾರ ಬಂದಂತ ಸಂದರ್ಭದಲ್ಲಿ ಅವರು ಯಾವತ್ತೂ ಸಹ ತಾಲೂಕಿನ ಪರವಾಗಿ ಆಸಕ್ತರಾಗಿದ್ದಾರೆ. ಅವರ ಸಮಾಜಮುಖಿ ಕೆಲಸಗಳು ಯಾವತ್ತೂ ಸಹ ನಡೀಲಿ ಅಂತೇಳಿ ಹಾರೈಸ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.